ಶುಭಾ ಪೂಂಜಾ ಅವರು ಡಿವೋರ್ಸ್ ವಿಚಾರವಾಗಿ ಭಾರೀ ಸುದ್ದಿಯಲ್ಲಿದ್ದಾರೆ. ಅವರ ಡಿವೋರ್ಸ್ ಸಂಗತಿಗಳು ವೈರಲ್ ಆಗ್ತಾ ಇದ್ದಂತೆ ಹಳೆಯ ಇಂಟರ್ವ್ಯೂ, ಡಿವೋರ್ಸ್ ವಿಚಾರಗಳು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಇದೀಗ ತಮ್ಮ ಮದುವೆ ದಿನದಂದು ಫೋಟೋ ಕೂಡ ಸರಿಯಾಗಿ ತೆಗೆಸಿಕೊಳ್ಳೋಕೆ ಆಗಿಲ್ಲ ಎನ್ನುವುದನ್ನು ಶುಭಾ ಪೂಂಜಾ ತಿಳಿಸಿದ್ದ ವಿಡಿಯೋ ವೈರಲ್ ಆಗ್ತಾ ಇದೆ. ಸಡನ್ ಆಗಿ ತಮ್ಮ ಮದುವೆ ಫಿಕ್ಸ್ ಆಗಿದ್ದು 2 ದಿನಗಳ ಹಿಂದೆ ಮದುವೆ ಆಗೋದಾಗಿ ನಿಶ್ಚಯ ಮಾಡಿದ್ರಂತೆ. ಸುಮಂತ್ ಹಾಗೂ ಶುಭಾ ಪೂಂಜಾ ಮದುವೆ ದಿನಕ್ಕಾಗಿ ಸರಿಯಾಗಿ ಹೂಗಳು ಕೂಡ ಸಿಕ್ಕಿರಲಿಲ್ಲ ಎಂದಿದ್ದಾರೆ ಶುಭಾ ಪೂಂಜಾ. ಮದುವೆ ದಿನ ರೆಡಿಯಾಗಿ ಫೋಟೋ ತೆಗೆಸಿಕೊಂಡ್ರೆ 4 ಫೋಟೋ ತೆಗೆಸಿದ ನಂತರ ಸುಮಂತ್ ಶಾರ್ಟ್ಸ್ ಬನಿಯನ್ ಧರಿಸಿಕೊಂಡು ಬಂದಿದ್ರಂತೆ. ಸೋ ಸ್ಯಾಡ್ ಎಂದು ಶುಭಾ ಪೂಂಜಾ ಅವರು ಅನುಶ್ರೀ ಜೊತೆಗಿನ ಸಂದರ್ಶನದಲ್ಲಿ ಮಾತನಾಡಿದ್ದ ವಿಡಿಯೋ ವೈರಲ್ ಆಗ್ತಾ ಇದೆ. ನಿಜ ಹೇಳಬೇಕು ಅಂದರೆ ನನಗೆ ಅವರು ಸಿಕ್ಕಿರೋದು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನಗೆ ಸಿಕ್ಕಿರುವ ಹಸ್ಬೆಂಡ್ ತುಂಬ ಸಪೋರ್ಟಿವ್. ಆಮೇಲೆ ಅವನಿಗೆ ನಾನು ಮನೇಲಿ ಇಷ್ಟ ಆಗಲ್ಲ. ನಾನು ತುಂಬ ಕಿರಿಕಿರಿ ಅನಿಸುತ್ತೆ. ಯಾವಾಗಲೂ ನನ್ನ ಶೂಟ್ ಮಾಡೋ, ಹೊರಗಡೆ ಹೋಗು, ಕೆಲಸ ಮಾಡು, ಸಿನಿಮಾ ಮಾಡು ಅಂತಾನೆ ಎಂದಿದ್ದಾರೆ. ಅವನಿಗೆ ಈ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ಫೀಲ್ಡ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕೆಂದು ಆಸೆ ಇದೆ. ಮದುವೆ ಆಗಿ 3 ದಿನ 5 ದಿನ ಆಗಿದ್ರೇನು, ಹೋಗು ಶೂಟಿಂಗ್ ಮಾಡು ಎನ್ನುತ್ತಾನೆ. ನಾನೇ ಸ್ವಲ್ಪ ಹಿಂದೇಟು ಹಾಕಿದ್ರು ಅವನು ಹೋಗು ಮಾಡ್ಕೊಂಡು ಬಾ ಅಂತಾನೆ. ಅದೇ ಕಾರಣದಿಂದ ನನಗೆ ಮದುವೆ ಆಗಿದ್ದೀನಿ ಅಂತ ಅನಿಸೋದಿಲ್ಲ ಅಂತ ಶುಭಾ ಪೂಂಜಾ ಈ ಹಿಂದೆ ಹೇಳಿದ್ರು. ಇನ್ನು ಮುಂದುವರೆದು ಮಾತನಾಡಿದ್ದ ಶುಭಾ ಪೂಂಜಾ, ನನ್ನ ಗಂಡನಿಗೆ ಫೀಲಿಂಗ್ಸೇ ಇಲ್ಲ, ಹೀ ಈಸ್ ಅ ರೋಬೋ. ನನ್ನ ಅಳು ಅವನಿಗೆ ಕಿರಿಕಿರಿ ಎಂಬ ಮಾತುಗಳನ್ನು ಹಲವು ಸಂದರ್ಶನಗಳಲ್ಲಿ ಹೇಳಿದ್ದ ವಿಡಿಯೋಗಳು ಕೂಡ ಈಗ ಮತ್ತೆ ವೈರಲ್ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ತಮ್ಮ ತಾಯಿ ನಿಧನದ ಸಮಯದಲ್ಲಿ ಅನುಭವಿಸಿದ ನೋವಿನ ಬಗ್ಗೆಯೂ ಅವರು ಮಾತನಾಡಿದ್ರು. ದಾಂಪತ್ಯದಲ್ಲಿ ಭಾವನಾತ್ಮಕ ಬೆಂಬಲ ತುಂಬ ಮುಖ್ಯ. ಆ ಕುರಿತು ನಟಿಯ ನಿರೀಕ್ಷೆ, ಹನಿಮೂನ್ ಕನಸುಗಳು ಹಾಗೂ ದಾಂಪತ್ಯ ಬದುಕಿನ ಬಗ್ಗೆ ಶುಭಾ ಪೂಂಜಾ ಅವರು ಹೇಳಿಕೊಂಡಿದ್ದ ಕೆಲವು ಮಾತುಗಳು ಈಗ ಹೊಸ ಚರ್ಚೆಗೆ ಕಾರಣ ಆಗಿದೆ. ಶುಭಾ ಪೂಂಜಾ ಅವರು ಡಿವೋರ್ಸ್ ಆಗ್ತಾರಾ ಅನ್ನೋ ಸುದ್ದಿ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಹಳೆಯ ಇಂಟರ್ವ್ಯೂ ವಿಡಿಯೋಗಳು ವೈರಲ್ ಆಗ್ತಾ ಇರೋದು ಹೊಸ ಚರ್ಚೆಗಳು ಮತ್ತು ವಿವಾದಗಳನ್ನು ಹುಟ್ಟುಹಾಕುವಂತೆ ಮಾಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.